ಕಾಂಗ್ರೆಸ್ ನಾಯಕರಿಂದ ಮೈಸೂರು ಅರಸರಿಗೆ ನಿಂದನೆ. ಸಚಿವ ಮಹದೇವಪ್ಪ ಹೇಳಿಕೆಗೆ ವ್ಯಾಪಕ ಟೀಕೆ ವ್ಯಕ್ತವಾಗ್ತಾ ಇದೆ. ಇದು ಹಾಸ್ಯಾಸ್ಪದ ಹೇಳಿಕೆ ಅಂತ ಸಂಸದ ಯದುವೀರ್ ಒಡೆಯರ್ ಮಾತನಾಡಿದ್ದಾರೆ. ಯಾರು ಮಾಡಿದ್ದಾರೆ ಎಂಬ ಇತಿಹಾಸ ಪುಟಗಳಲ್ಲಿ ಇದೆ. ಇದು ಕಾಂಗ್ರೆಸ್ನ ಮನಸ್ಥಿತಿ ಏನು ಅನ್ನೋದನ್ನ ತೋರಿಸ್ತಾ ಇದೆ. ಹೀಗಂತ ಪಬ್ಲಿಕ್ ಟಿವಿಗೆ ಸಂಸದ ಯದುವೀರ್ ಒಡೆಯರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾವ ವಿಷಯಕ್ಕೆ ಇವರು ಮಾತನಾಡ್ತಾ ಇದ್ದಾರೆ, ಅವರಿಗೆ ಇತಿಹಾಸ ಗೊತ್ತಿಲ್ಲ ಅಂತ ಏನ್ ಮಹದೇವಪ್ಪ ಹೇಳ್ತಿದ್ದಾರೆ, ಫಸ್ಟ್ ಅವರೇ ತಿಳ್ಕೊಳ್ಳಿ ಅನ್ನೋದು ಈಗ ಯದುವೀರ್ ಅವರ ಮಾತು. ಸಿದ್ದರಾಮಯ್ಯನವರ ಸಂಪುಟದಲ್ಲೇ ಸಚಿವರಾಗಿರುವಂತಹ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಮತ್ತೊಂದು ವರ್ಷದ ಮಾತನ್ನು ಹೇಳ್ತಾ ಇದ್ದಾರೆ. ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಹಾಕಿದ್ದಂಥದ್ದು ಟಿಪ್ಪು ಅನ್ನುವಂಥ ಮಾತು. ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡೋದಕ್ಕೆ ಮೈಸೂರು ಮತ್ತು ಕೊಡಗಿನ ಸಂಸದರು ಮತ್ತು ಯದುವಂಶದ ಮಹಾರಾಜರು ಆಗಿರುವಂತಹ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ಮಹದೇವಪ್ಪ ಅವರ ಮಾತನ್ನು ಕೇಳಿದಿರಿ ತಾವು. ಅಡಿಗಲ್ ಹಾಕಿದ್ದಂಥದ್ದು ಟಿಪ್ಪು ಸುಲ್ತಾನ್ ಅನ್ನುವಂಥದ್ದು, ಇದೇನು ಇತಿಹಾಸನ? ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಶ್ರೀ ಎಚ್.ಸಿ. ಮಹದೇವಪ್ಪ ಅವರು ತಮ್ಮ ಭಾಷಣದಲ್ಲಿ ಹೇಳಿರ್ತಕ್ಕಂಥ ಮಾತು ನಮ್ಮ ಗಮನಕ್ಕೆ ಇವಾಗಲೇ ಬಂದಿದೆ. ಹಾಸ್ಯಾಸ್ಪದ ನಿಜಕ್ಕೂ ಹೇಳಬೇಕಂದ್ರೆ. ಯಾಕಂದರೆ ಈ ಯೋಜನೆ ಕನ್ನಂಬಾಡಿ ಕಟ್ಟೆ ಅದರ ಪ್ರಾರಂಭದಿಂದ ಅಂತ್ಯವರೆಗೂ ಯಾರು ಏನು ಮಾಡಿದೆ ಭಾಳ ಸ್ಪಷ್ಟವಾಗಿ ಇತಿಹಾಸದ ಪುಟಗಳಲ್ಲಿ ನಾವು ಉಲ್ಲೇಖ ಮಾಡ್ಬೋದು. ಇಂಥ ಇತಿಹಾಸಗಳು ತಮ್ಮ ಮತದಾರರನ್ನು ಓಲೈಸೋ ದೃಷ್ಟಿಯಲ್ಲಿ ಅಥವಾ ತಮ್ಮ ರಾಜಕೀಯಕ್ಕೆ ಅನುಕೂಲ ಆಗುವಂಥದ್ದು ದೃಷ್ಟಿಯಲ್ಲಿ ಸೃಷ್ಟಿ ಮಾಡೋ ಅವಶ್ಯಕತೆ ಇಲ್ಲ. ಇತಿಹಾಸ ಸಾಕ್ಷಿ ಸಹಿತ ನೀಡಬೇಕಾಗಿರೋದು ಅತ್ಯವಶ್ಯ. ಯದುವಂಶದವರು ಮನೆಯಲ್ಲಿದ್ದಂತಹ ಆಭರಣವನ್ನು ಮಾರಿ ಅದನ್ನು ಕಟ್ಟಿದ್ರು ಅನ್ನುವಂಥದ್ದನ್ನು ನಾವು ನಿರಂತರ ಓದ್ಕೊಂಡ್ಬಂದಿದ್ದೀವಿ. ಅದು ಇತಿಹಾಸದಲ್ಲೂ ದಾಖಲಾಗಿದೆ. ಅಲ್ಲಿಗೆ ಇವರು ಹೊಸ ಇತಿಹಾಸ ಬರೆಯೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರಾ ಅಂತ? ಇವತ್ತು ಕಾಂಗ್ರೆಸ್ಸಿನ ಇತಿಹಾಸ ನಾವು ನೋಡಿದ್ರೆ ಅವರು ಪ್ರಾರಂಭದಿಂದಲೂ ಅವ್ರದ್ದೇ ಆದಂಥ ಇತಿಹಾಸವನ್ನು ಸೃಷ್ಟಿ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಅನುಕೂಲ ಆಗುವಂಥದ್ದು ಇತಿಹಾಸದಲ್ಲಿ ಅವ್ರು ಯಾವತ್ತೂ ಸಹ ಅದನ್ನೇ ಮಂಡಿಸ್ತಾ ಬಂದಿದ್ದಾರೆ. ಯಾವತ್ತೂ ಸಾಕ್ಷಿ ಸಹಿತ ಅಥವಾ ನಿಜವಾದಂಥ ಇತಿಹಾಸ ಅವರು ಮಂಡಿಸುವಂಥದ್ದು ನಾವು ನೋಡಿಲ್ಲ. ಅವ್ರಿಗೆ ಅನುಕೂಲ ಆಗುವಂಥದ್ದು ಇತಿಹಾಸವನ್ನು ಮಂಡಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲೂ ಸಹ ಅವ್ರ ಪಾತ್ರ ಇದೆ ನಿಜ. ಆದರೆ ಅದ್ರ ಜೊತೆಗೆ ಅನೇಕ ವರ್ಗದವರು ಕೂಡ ಸ್ವಾತಂತ್ರ್ಯಕ್ಕೆ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈಗ ಟ್ರೈಬಲ್ ಒಂದು ಹೋರಾಟ ಆಯಿತು, ಜೊತೆಗೆ ಸುಭಾಷ್ ಚಂದ್ರ ಬೋಸ್ ಅವ್ರ ಪರವಾಗಿ ಹೋರಾಟ ಆಯಿತು, ಬೇರೆ ಅನೇಕರು ಇದು ಒಂದು ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದ್ದಾರೆ. ಆದರೆ ಸ್ವಾತಂತ್ರ್ಯ ಆಗಿದ ನಂತರ ಬರೀ ಕಾಂಗ್ರೆಸ್ಸಿನ ಹೋರಾಟ ಬಗ್ಗೆ ಮಂಡಿಸ್ತಾ ಬಂದಿದ್ದಾರೆ. ಸೊ ಇದೇನು ಹೊಸದಲ್ಲ ಅವ್ರದ್ದು, ಇದೇ ಇದೇ ಒಂದು ಪಾರಂಪರ್ಯ ಮಾಡ್ತಾ ಬಂದಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಅವರು ಏನು ಇತಿಹಾಸ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಇರುವಂಥದ್ದು ಇತಿಹಾಸ ಅದನ್ನ ಮುಚ್ಚೋದಕ್ಕೆ ಅಥವಾ ಅದು ಏನು ಕಮ್ಮಿ ಅಂತ ಹೇಳೋ ದೃಷ್ಟಿಯಲ್ಲಿ ಈ ಥರ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಮಾತಾಡ್ದಂಗೆ ಓಟ್ ಬರುತ್ತೆ. ಯದುವೀರ್ ಅಂದರೆ ಮೈಸೂರು ಮಹಾರಾಜರ ಬಗ್ಗೆ ಮಾತಾಡಿದ್ರೆ ಓಟ್ ಏನು ಬರೋದಿಲ್ಲ ಅನ್ನುವಂಥ ಇದು ಓಟ್ ಪಾಲಿಟಿಕ್ಸ್ ಅಂತ ಅನ್ನಿಸ್ತಾ ಇಲ್ವ ತಮಗೆ? ನಮ್ಮ ಮುಂದೆ ಯಾವುದೇ ರೀತಿಯ ಚುನಾವಣೆ ಇಲ್ಲ. ಸೊ ಇವ್ರು ಏನಕ್ಕೆ ಹೇಳ್ತಾ ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಆದರೆ ನನ್ನ ಅಭಿಪ್ರಾಯ ಭಾಳ ಸ್ಪಷ್ಟವಾಗಿದೆ. ಇದು ಮತದಾರರನ್ನು ಓಲೈಸೋ ದೃಷ್ಟಿಯಲ್ಲಿ ಮಾಡ್ತಾ ಇದ್ದಾರೆ, ಅದು ತಪ್ಪು. ನೋಡಿ, ಇತಿಹಾಸ ಇರೋದು ಅದನ್ನ ನಮ್ಮ ಭವಿಷ್ಯದಲ್ಲಿ ಒಳ್ಳೆಯಾದಂಥ ಸಕಾರಾತ್ಮಕವಾದಂಥ ಭವಿಷ್ಯ, ಉಜ್ವಲವಾದಂಥ ಭವಿಷ್ಯ ರೂಪಿಸೋದಕ್ಕೆ, ಇತಿಹಾಸದ ತಪ್ಪುಗಳನ್ನು ತಿಳ್ಕೊಳ್ಳೋದಕ್ಕೆ ಮತ್ತು ಭವಿಷ್ಯದಲ್ಲಿ ಅದು ಯಾವುದೇ ರೀತಿಯ ತಪ್ಪುಗಳು ಮತ್ತೊಮ್ಮೆ ನಾವು ಮಾಡಬಾರ್ದು ಅಂತ ಇತಿಹಾಸ ನಾವು ಕಲಿಬೇಕಾಗಿದೆ. ಜೊತೆಗೆ ನಮ್ಮ ಭಾರತದ ಒಂದು ಏನು ಯಾವ ರೀತಿ ಹಿಂದಿನ ಕಾಲದಲ್ಲಿ ಅದರ ವೈಭವ ಇರ್ಬೋದು ಮತ್ತು ನಂತರ ನಡೆದಿರುವಂಥದ್ದು ಇತಿಹಾಸ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ, ಮುಂದೆ ಒಂದು ಮಾರ್ಗ ಸೃಷ್ಟಿ ಮಾಡೋದಕ್ಕೆ ಇತಿಹಾಸ ಇರೋದು. ನಮಗೆ ಅನುಕೂಲ ಆಗುವಂಥದ್ದು ರೀತಿಯಲ್ಲಿ, ನಮ್ಮ ರಾಜಕೀಯಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಇತಿಹಾಸ ನಮ್ಮದೇ ಆದಂಥ ಇತಿಹಾಸ ಸೃಷ್ಟಿ ಮಾಡೋದು ಸರಿಯಲ್ಲ. ಇತಿಹಾಸ